ನನಗೆ ತುಂಬಾ ಇಷ್ಟ ಆಕ್ಚುಲಿ. ಪ್ರತಿ ಔಟ್ಫಿಟ್ಗೂ ಮ್ಯಾಚ್ ಆಗುವಂತ ಜ್ಯುವೆಲ್ರಿನ ನಾನು ಮಾಡ್ತೀನಿ ಅಥವಾ ಹುಡುಕ್ತೀನಿ, ಈ ತರದಿತ್ತು. ಅಂಡ್ ದಟ್ಸ್ ಹೌ ಐ ಲರ್ನ್ ಜ್ಯುವೆಲ್ರಿ ಮಾಡೋದು. ಬೇಸಿಕ್ ತುಂಬಾ ಚಿಕ್ಕ ಚಿಕ್ಕ ಡಿಸೈನ್ಸ್ ನ ಮಾಡೋದನ್ನ ನಾನು ಕಲ್ತ್ಕೊಳ್ತಿದ್ದೆ. ದೀಸ್ ಆರ್ ಆಲ್ ಲೈಕ್ ಮೇಕಿಂಗ್ ಇಸ್ ನಾಟ್ ಈಸಿ. ಅಂಡ್ ಇದರಲ್ಲಿ ಒಂದಷ್ಟು ಡಿಸೈನ್ಸ್ ನ ನಾವು ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೂ ಅಷ್ಟೇ ಒಂದಷ್ಟು ಡಿಸೈನ್ಸ್ ನ ಚೆಕ್ ಮಾಡಿ ಅದರಲ್ಲಿ ಒಂದೊಂದು ಡಿಸೈನ್ ಅಥವಾ ಒಂದೊಂದು ಪಾರ್ಟ್ ನ ಪಿಕ್ ಮಾಡಿ ನಮ್ದೇ ಆದಂತ ಒಂದು ಪ್ರಾಪರ್ ಡಿಸೈನ್ ನ ನಾವು ಡಿಸೈನ್ ಮಾಡ್ಕೊಂಡಿದೀವಿ. ಆ ತರ ಒಂದು ವರ್ಕ್ ತುಂಬಾ ನಡೆಯುತ್ತೆ ನಮ್ಮ ಈ ಒಂದು ಇದ್ರಲ್ಲಿ. ನಿಮ್ಗೆ ಎಕ್ಸ್ಕ್ಲೂಸಿವ್ ಡಿಸೈನ್ ಸಿಗುತ್ತೆ, ಅಂದ್ರೆ ಇದ್ರ ಕಾಪಿ ಬೇರೆ ಕಡೆ ಸಿಗದೆ ಇರೋ ಹಾಗೆ ಸಿಗುತ್ತೆ. ಯಾಕಂತಂದ್ರೆ ನಮ್ದೊಂದು ಡಿಸೈನರ್ಸ್ ಹೇಗೆ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ, ಒಂದ್ 4 ಪಿಕ್ ಮಾಡಿ ಅದ್ರಲ್ಲಿ ಒಂದೊಂದನ್ನ ಪಿಕ್ ಮಾಡಿ ಬೆಸ್ಟ್ ಯಾವ್ದನ್ನ ಕೊಡ್ಬೋದು, ಅದೊಂದು ಎಕ್ಸ್ಕ್ಲೂಸಿವ್ ಆಗಿ ಕುಪ್ಪಂಡಾಸ್ ಕಡೆಯಿಂದ ಮಾತ್ರನೇ ಬರುತ್ತೆ. ಇಲ್ಲ, ಪ್ಲಾನ್ ಆಕ್ಚುಲಿ ಮುಂಚೆನೆ ಇತ್ತು. ಈವನ್ ಬಿಫೋರ್ ಅಪ್ಪೂಸ್ 93 ಕಿಚನ್. ಆಕ್ಚುಲಿ ಹೇಳ್ಬೇಕು ಅಂತ ಇವ್ರಿಗೆ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ. ಕಿಚನ್ ಓಪನ್ ಮಾಡೋ ಪ್ಲಾನ್ ಲಾಸ್ಟ್ ಮಿನಿಟ್ ಆಗಿತ್ತು. ಯಾಕಂತಂದ್ರೆ ಇದಕ್ಕೆ ಸ್ವಲ್ಪ ಹೋಮ್ ವರ್ಕ್ ಜಾಸ್ತಿ ಬೇಕಾಗಿತ್ತು. ಅಂಡ್ ನಮ್ಮ ಟೀಮ್ ತುಂಬಾ ವರ್ಕ್ ಮಾಡಿದ್ದಾರೆ ಅದಕ್ಕೆ. ಅದರಲ್ಲಿ ರವಿಕಿರಣ್ ಸರ್ ಅಂಡ್ ಸೂರ್ಯ ಅವರು ತುಂಬಾ ವರ್ಕ್ ಮಾಡಿದ್ದಾರೆ ಈ ವಿಚಾರದಲ್ಲಿ. ನನ್ನ ಆಬ್ಸೆನ್ಸ್ ಅಲ್ಲೂ ಕೂಡ ಇದ್ರ ಮೇಲೆ ಕಂಪ್ಲೀಟ್ ಆಗಿ ವರ್ಕ್ ಮಾಡಿ ನಾನು ಬಂದ ತಕ್ಷಣ ಅದನ್ನ ಒಂದು ಲಾಂಚ್ ಪ್ಲಾನ್ ಮಾಡಬೇಕು ಅಂತ ಇತ್ತು. ಬಿಕಾಸ್ ಐ ಆಮ್ ಅರ್ಲಿ. ಸೊ ಇದು ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಲಾಂಚ್ ಆಗುತ್ತೆ. ಅಂಡ್ ಇನ್ ಮೈ ಆಬ್ಸೆನ್ಸ್ ಕೂಡ ಅವ್ರು ಅಷ್ಟು ಚೆನ್ನಾಗಿ ವರ್ಕ್ ಮಾಡಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಬೋತ್ ಆಫ್ ಯು.